ಆ ಊಹೆಯಿಂದ ಮಾವನನ್ನು ಸಮೀಪಿಸಿ ಅವರ ಕಿವಿಯಲ್ಲಿ ಏನು ಬೇಕು ಎಂದು ಕೇಳಿದ. ಏನು ಬೇಡ ಎನ್ನುವ ಧ್ವನಿ ಸೂಚಿಸುವಂತೆ ಮುಖ ಅಲುಗಿಸಿದರೂ ಬಾಯಿಂದ ಸೊಲ್ಲು ಮಾತ್ರ ಹೊರಡಲಿಲ್ಲ. ಹಿರಣ್ಯ 4ನೆಯ ದಿನದ ಬೆಳಗನ್ನು ನೋಡಲು ಉಳಿಯಲಿಲ್ಲ. ಸೋಮನಾಥಯ್ಯನವರಿಗೆ ಬಂದ ಒಂದು ಸಮಾಧಾನವೆಂದರೆ ಆತ ಬಹುದಿನ ಹೀಗೆಯೇ ಮಲಗಿಯೇ ನರಳಬೇಕಾದೀತು ಎಂದು ವೈದ್ಯರು ಹೇಳಿದುದರಿಂದ ಆ ದುಃಸ್ಥಿತಿಗಿಂತ ಸಾವೇ ಲೇಸೆಂದು. ಆದರೆ ಅದರಿಂದ ಏನೋ ಶಾಂತಿ ಬಂದೀತು. ಭಾಗೀರಥಿಗೆ ತಾನು ಹಿರಣ್ಯನಿಗಾಗಿ ಅಷ್ಟೆಲ್ಲ ತ್ಯಾಗ ಮಾಡಿ ನಿಷ್ಠುರ ಸಹಿಸಿ ಅವನ ದುಃಸ್ಥಿತಿಯ ಜೊತೆಗೆ ಗಂಗೆಯ ಕುಂಕುವು ಅಳಿಸಿದುದನ್ನು ಕಾಣಬೇಕಾಯಿತೆ ಎಂದು ಹಿಡಿಸಲಾರದ ವ್ಯಥೆಯಾಯಿತು. ಹಿರಣ್ಯನ ತಂಗಿಯರ ದುಃಖ ವ್ಯಥೆಗಳು ಬಣ್ಣಿಸಲಾರದುವ ಅದರೊಳಗೇನೆ ಎದೆಯನ್ನು ಕಲ್ಲು ಮಾಡಿಕೊಂಡವರೆಂದರೆ ಸೋಮನಾಥಯ್ಯ. ಆ ನೆಲದಲ್ಲಿಯೇ ಮಕ್ಕಳಿಂದ ಉತ್ತರಕ್ರಿಯೆ ಮಾಡಿಸಿದರು. ಮನೆಯನ್ನು ಇಬ್ಬಣವಾಗಿ ಒಡೆದರು. ವೆಂಕಮ್ಮನ ಬಳಗವನ್ನು ಕಳಂಜಿ ಮೂಲೆಗೆ ಸಾಗಿಸಿದರು. ಗಂಗೆ ಮಾತ್ರ ಮುಂದೇನೂ ಮಾಡಬೇಕೆಂದು ತೋರದವಳಾದಳು. ತನ್ನ ಮಕ್ಕಳೊಂದಿಗೆ ಅಣ್ಣನಿಗೆ ಹೊರೆಯಾಗಿ ಬಾಳುವ ಇಷ್ಟವಿಲ್ಲ. ಅತ್ತಿಗೆಯರು ಬೇರೆ ಹೋಗುವುದರಿಂದ ಕುಟುಂಬದ ಭಾರ ಕಡಿಮೆಯಾಗುವುದೇನೋ ನಿಜ. ಆದರೆ ತಾವು ಸೇರಿಕೊಂಡ ನೆಲದಲ್ಲಿ ವಿಶ್ವಾಸವೇ ಬರಲಿಲ್ಲ. ತಾವು ಬಂದ 2 ತಿಂಗಳಲ್ಲೇ ಪತಿಯನ್ನು ನುಂಗಿದ ಆ ನೆಲದಲ್ಲಿ ತಮಗೆ ಎಂದೆಂದೂ ಅಮಂಗಲವಲ್ಲದೆ ಬೇರೆ ಇಲ್ಲ ಎಂದು ತೋರತೊಡಗಿತು. ಆದರೆ ಗತಿಯೇನು? ಸೋಮನಾಥಯ್ಯನವರಿಗೆ ಅವರ ಹೊರೆಗಳಿವೆ. ಹೊರೆಯಬಹುದಾದ ಸಂಸಾರ ಸಾಕಷ್ಟು ದೊಡ್ಡದಾಗಿದೆ. ಭಾವನ ಬೆಂಬಲಕ್ಕೆ ಹೋಗಿ ಹಣವನ್ನೂ ಕಳೆದುಕೊಂಡಿದ್ದಾರೆ. ಅದೆಲ್ಲ ವ್ಯರ್ಥ ಸಹಾಯವಾಯಿತು. ಆದರೂ ನೋವಿಲ್ಲ. ಈಗ ಅವರಿಗೆ ಬೆದರಿಕೆ ಹುಟ್ಟಿಸಿದ ಸಂಗತಿ ಇನ್ನೊಂದು, ತಮ್ಮ ತಂಗಿ ಗಂಗೆ ಆ ಮನೆಯಲ್ಲಿ ಉಳಿಯಲು ಬರಲಾರದೆಂದು. ತಮ್ಮ ಭಾವನ ಬೇನೆಯ ಕೆಲವು ದಿನಗಳಿಗೆ ಮುಂಚೆ ವಿಟ್ಲಕ್ಕೆ ಹೋದಾಗ ಸುದ್ದಿಯೊಂದು ಕಿವಿಗೆ ಬಿದ್ದಿತ್ತು. ಸುಬ್ರಾಯರು, ವಾಸುದೇವಯ್ಯನವರೂ ಆಗಾಗ ವಿಟ್ಲದಲ್ಲಿ ಮೊಕ್ಕಾಂ ಮಾಡುತ್ತಿದ್ದಾರೆ ಎಂದು. ಅವರು ಅದನ್ನು ಅಷ್ಟು ಕಿವಿಯ ಮೇಲೆ ಹಾಕಿಕೊಳ್ಳಲಿ. ಭಾವನ ಮೃತ್ಯು ಕಾಲಕ್ಕೆ ಸಮನಾಗಿ ಕಿವಿಯ ಮೇಲೆ ಇನ್ನೊಂದು ಸುದ್ದಿ ಬಿತ್ತು. ಅವರು ತಂಗಿಗೆ ಕೊಡಿಸಿದ ಭೂಮಿಯನ್ನು ಸುಬ್ರಾಯರು ಹೆಚ್ಚಿನ ಬೆಲೆಗೆ ಕೊಂಡುಕೊಂಡರೆಂದು. ಅದು ನಿಜವೇ ಎಂದು ತಿಳಿಯಲು ಹೋದುದು. ಭಾವನ ಉತ್ತರಕ್ರಿಯೆ ಮುಗಿದ ಮೇಲೆ ಖರೀದಿಗೆ ಕೊಟ್ಟವರನ್ನೇ ಕೇಳಿದರು. ಅಹುದೆಂಬ ಉತ್ತರ ದೊರೆಯಿತು. ನನಗೇನು? ಒಳ್ಳೆಯ ಕ್ರಯ ಬಂತು. ನೋಡಿ ಬಿಡಬಾರದೆಂದು ಕೊಟ್ಟೆ. ನಿಮಗೂ ಅವರಿಗೂ ಸಮನಿಲ್ಲವೆಂದು ತಿಳಿದಿದ್ದರೆ ಕೊಡುವ ಮೊದಲು ನಿಮ್ಮಲ್ಲೂ ಒಂದು ಮಾತು ಕೇಳುತ್ತಿದ್ದೇ ಅಂದರು. ಸುಬ್ರಾಯರು ಮೈಮೇಲೆ ಬಿದ್ದು ಆ ಭೂಮಿಯನ್ನು ಕೊಳ್ಳಬೇಕಾದ ಪ್ರಸಂಗವಿರಲಿಲ್ಲ. ಆ ಭೂಮಿಯಿಂದ ದೊರೆಯುವ ವರಮಾನಕ್ಕೆ ಕೊಟ್ಟ ಬೆಲೆ ಹೆಚ್ಚೆಂದು ಎಲ್ಲರೂ ಹೇಳುತ್ತಾರೆ. ಅವರು ತಿಳಿದಿದ್ದಾರೆ. ಭಾವನ ಮೇಲಿನ ದ್ವೇಷ ಸಾಧಿಸುವ ಒಂದೇ ಉದ್ದೇಶ ಅವರದ್ದು. ಅದನ್ನು ಸಾಧಿಸಿದ ದಿನವಾವುದು? ಹಿರಣ್ಯ ತೀರಿಕೊಂಡ ದಿನವೇ ರಿಜಿಸ್ತಿ ನಡೆಯಿತು. 1-2 ದಿನಗಳಲ್ಲೇ ಸೋಮನಾಥಯ್ಯನವರಿಗೂ ಅದು ತಿಳಿಯಿತು. ಸುಬ್ರಾಯರ ವೈರ ಸರ್ಪದ್ವೇಷಕ್ಕಿಂತ ಮಿಕ್ಕಿದುದು ಎಂಬ ಅನುಮಾನವಾಯಿತು. ಅವರ ನೆನಪಿನಿಂದ ಅವರೊಡನೆ 20 ವರ್ಷಗಳಿಗೂ ಮಿಕ್ಕಿ ಬಾಳ್ವೆ ಮಾಡಿದ ಭಾಗೀರಥಿಯ ನೆನಪಾಯಿತು. ಹೇಗೆ ಬಾಳ್ವೆ ಮಾಡಿದಳೋ ನನ್ನ ಭಾಗೀರಥಿ ಅಂತ ಗಂಡನೊಡನೆ. ಗಂಡನ ಮೇಲಿನ ಒಂದೇ ಒಂದು ದೂರನ್ನು ಈವರೆಗೆ ಹೇಳಿದವಳಲ್ಲ. ಅಂಥ ವ್ಯಕ್ತಿಯೊಡನೆ ಬಾಳ್ವೆ ಮಾಡುವುದಕ್ಕೆ ಅಪಾರ ಸಹನೆ ಬೇಕು ಎಂದು ತೋರಿತು. ಮುಂದಿನ ಪರಿಣಾಮ ತಿಳಿದಿದೆ. ಗಂಗೆ ಆ ನೆಲವನ್ನು ಬಿಡಬೇಕಾಗಿದೆ. ಅಮೀನರನ್ನು ಕರೆದುಕೊಂಡು ಬಂದು ಇನ್ನೊಮ್ಮೆ ಆಸ್ತಿ ಸ್ವಾಧೀನ ನಡೆಯಬಾರದಲ್ಲ. ಹೀಗೆಂದು ಗಂಗೆಯನ್ನು ಸಮಾಧಾನಪಡಿಸಿ ಮಕ್ಕಳೊಂದಿಗೆ ತಮ್ಮ ಮನೆಗೆ ಕರೆದೊಯ್ದರು. ವೆಂಕಮ್ಮ ಕುಟುಂಬ ಸಹಿತವಾಗಿ ಕಳಂಜಿಮೂಲೆಗೆ ಹೋದಳು. ಒಂದೇ ಮನೆಯಲ್ಲಿ ಬಹುದಿನ ಅನಿವಾರ್ಯವಾಗಿ ಬದುಕಿದ ಆ ಜೀವಗಳು ಅಗಲುವ ಗಳಿಗೆ ಬಂದಾಗ ತತ್ತರಿಸಿದುವು. ಹೊರಡುವಾಗ ವೆಂಕಮ್ಮ ಗಂಗೆಯನ್ನು ತಬ್ಬಿ ಹಿಡಿದು, ನಮ್ಮ ದುರ್ದೈವದಿಂದ ನಿಮಗೂ ಶನಿದೆಸೆ ಪ್ರಾಪ್ತವಾಯಿತು. ನಾನಾಗಲಿ ನನ್ನ ತಂಗಿಯಾಗಲಿ ಮಕ್ಕಳಾಗಲಿ ನಿನ್ನ ವಿಷಯದಲ್ಲೇನಾದರೂ ತಪ್ಪು ಆಡಿದ್ದರೆ ತಿಳಿದಿದ್ದರೆ ಮರೆಯಬೇಕ ಎಂದು ಅತ್ತಳು. ತನ್ನ ಅಣ್ಣನನ್ನು ನೆನೆದು, ಆದರೂ ಗಂಗೆ ನಿನ್ನಣ್ಣ ಪುಣ್ಯವಂತ. ದೇವರು ಅವನ ಮಾತನ್ನು ಕೊನೆಯ ತನಕ ನಡೆಯಿಸಿದ. ನನ್ನನ್ನು ಗಂಡನ ಮನೆಯಿಂದ ಕರೆತರುವಾಗ, ಮಗು ನನ್ನ ಉಸಿರು ಇರುವ ತನಕ ಕಾಯುತ್ತೇನೆ, ನಾನು ತಿನ್ನುವ ತಿಳಿಯಲ್ಲಿ ನಿನಗೆ ಪಾಲು ಕೊಡುತ್ತೇನೆ, ಏನು ಹೆದರಬೇಡ ಎಂದಿದ್ದ. ಆ ಮಾತನ್ನು ಕೊನೆಯವರೆಗೂ ನಡೆಯಿಸಿದ. ಬದುಕು ಸಾವು ಎಲ್ಲರಿಗೂ ಇರುವುದೇ. ಆದರೆ ಆಡಿದ ನಾಲಿಗೆ ಇರಿಸಿಕೊಳ್ಳುವುದು ಕಷ್ಟ. ಇನ್ನು ಆ ಮಾತು ಉಳಿಯುತ್ತಿರಲಿಲ್ಲ. ಆತ ಬದುಕಿದ್ದರೆ ಅವನ ಮಾತು ಸುಳ್ಳಾಗಬಾರದೆಂದೇ ಕೊಂಡೊಯ್ದ. ಅವನು ಪುಣ್ಯಾತ್ಮ. ಅವನ ಕೈಹಿಡಿದ ನಿನ್ನನ್ನು ದೇವರು ಎಂದೂ ಕೈಬಿಡಲಾರ. ಇದೇನೋ ಒಂದು ಪರೀಕ್ಷೆಯ ಕಾಲ ಎಂದು ತನ್ನ ಅಣ್ಣನ ಔದಾರ್ಯವನ್ನು ಬಣ್ಣಿಸಿ ಅತ್ತಳು. ಮಕ್ಕಳು ಅವಳ ತಂಗಿಯರು ಗಂಗೆಗೆ ಅಡ್ಡಬಿದ್ದು ನಮಸ್ಕರಿಸಿ ಹೊರಟರು. ತುಸು ಉದಾಸೀನರಾಗಿ ಹೊರಟವ ಲಕ್ಷಣ. ಅವನ ಮನವೇ ಕಠಿಣವಾಗಿತ್ತು. ಅವನಿಗೆ ಮಾವನಲ್ಲಿದ್ದ ಭಕ್ತಿ ಅಪಾರವಾದದ್ದು. ಮಾವನೆಂದರೆ ದೇವರೆಂದೇ ತಿಳಿದಿದ್ದ. ತನ್ನ ಅತ್ತೆಯ ವಿಷಯದಲ್ಲಿ ಆ ಎಳೆಯನಿಗೆ ಅಷ್ಟೊಂದು ಅದರ ಇದ್ದಿರಲಿಲ್ಲ. ಗಂಗೆ ತನ್ನ ಗಂಡನೊಡನೆ ನಿಮ್ಮ ದಾರಿಯೇ ನನಗೆ ತಿಳಿಯದು. ನಮ್ಮ ಮನೆಯ ಸೆಗಣಿ ಬಾಚುವವರಿಲ್ಲದೆ ಬಿದ್ದಿರುವಾಗ ನೀವು ಪರರ ಮನೆಯ ಹಟ್ಟಿ ಚೊಕ್ಕ ಮಾಡುತ್ತಿದ್ದೀರಿ ಎಂದು ಆಕೆ ತನ್ನ ಕಷ್ಟವನ್ನು ನೊಂದು ಹೇಳಿದ ಗಳಿಗೆಗಳುಂಟು. ಗಂಡನಷ್ಟು ಸಹನೆ ಅವಳಿಗೆ ಬರಬೇಕೆಂದರೆ ಹೇಗೆ?
ಅಂಥ ಮಾತುಗಳನ್ನು ಲಕ್ಷ್ಮಣನೂ ಕೇಳಿದವನೇ. ಕೇಳಿ ತಾಯಿಗೂ ದೂರು ಕೊಟ್ಟಿದ್ದ ಅವನ ಮನಸ್ಸಿನಲ್ಲಿ ತನ್ನ ತಾಯಿ ಬೇರೆ ವ್ಯಕ್ತಿ ಅನಿಸಲೇ ಇಲ್ಲ. ಅಣ್ಣನ ಆಶ್ರಯಕ್ಕೆ ಹಕ್ಕು ಕಳೆದುಕೊಂಡವಳೆನಿಸಲಿಲ್ಲ. ಅವನ ಪಾಲಿಗೆ ಇನ್ನೊಂದು ಸಂಸಾರದಿಂದ ಬಂದ ಗಂಗೆಯೇ ಬೇರೆ ಎಂದು ಅನಿಸುತ್ತಿತ್ತು. ಗಂಗೆಯ ಮೇಲಿನ ಈ ಸುಪ್ತ ಅಸಮಾಧಾನ ಹಲವು ಬಾರಿ ಅವಳ ಅಕ್ಕನ ವಿಷಯದಲ್ಲೂ ಹಬ್ಬುತ್ತಿತ್ತು. ಗಂಗೆ ಮನೆಯ ದೂರನ್ನು ಭಾಗೀರಥಿಗೆ ಹೇಳುವಾಗ ಕಿವಿಯ ಮೇಲೆ ಬಿದ್ದ 4 ಮಾತುಗಳಿಗೆ ತನ್ನದೇ ಆದ ಅರ್ಥ ಅವನು ಕಟ್ಟಿಕೊಳ್ಳುತ್ತಿದ್ದ. ಅತ್ತೆಯಿಂದಾಗಿ ಅತ್ತೆಯ ಕುಲದವರ ಮೇಲೆಯೂ ಅವನಿಗೆ ದ್ವೇಷ. ಅವನ ಎಳೆಯ ಮನಸ್ಸಿನಲ್ಲಿ ದ್ವೇಷ. ಪ್ರೇಮಗಳೆರಡೂ ತೀವ್ರಗತಿಯನ್ನು ಪಡೆಯುತ್ತಿದ್ದುವು. ವಿವೇಚನೆಗೆ, ತಾಳ್ಮೆಗೆ ಹೆಚ್ಚಿನ ಅವಕಾಶ ಅಲ್ಲಿರಲಿಲ್ಲ. ದೊರೆಯಬಹುದಾದ ಲೋಕಾನುಭವ ಮಾವನ ಕೃಪೆಯಿಂದ ದೂರ ಹೋಯಿತು. ಹೀಗಾಗಿ ಅವನಲ್ಲಿ ಉಳಿದುದು ಕಡು ಪ್ರೀತಿ ಇಲ್ಲವೇ ಕಡು ವೈರ ಮಾತ್ರ. ಶ್ಯಾಮ ಲಕ್ಷ್ಮಣನ ಗೆಳೆಯನಾದರೂ ಅವನ ಮೇಲಿದ್ದ ಅಭಿಮಾನವು ಚಂಚಲವಾದ ತಳಹದಿಯ ಮೇಲೆ ನಿಂತಿತ್ತು. ಹಾಗೊಂದು ದಿನ ಭಾಗೀರಥಿಯ ಮೇಲೆ ಅವಳು ಮಾಡಿದ ತ್ಯಾಗಕ್ಕಾಗಿ ಅವನಿಗೆ ಅಭಿಮಾನವೂ ಉಂಟಾಗಿತ್ತು. ಆದರೆ ಆ ತ್ಯಾಗದಿಂದ ಸುಬ್ರಾಯರ ವೈರ ತೊಡಗುತ್ತಲೇ ಅವರ ಸಾಲದಿಂದಾಗಿಯೇ ಆರಂಭವಾದ ಸಿಟ್ಟು ಈ ತ್ಯಾಗದಿಂದ ಇನ್ನಷ್ಟು ಹೆಚ್ಚಿತೆಂಬುದರಿಂದ ಎಲ್ಲಕ್ಕೂ ಅಪಾರ್ಥ ಮಾಡಿಕೊಂಡನು. ಅವರು ಗಂಡ ಹೆಂಡಿರ ಈ ಜಗಳ ತಕ್ಕಿನದು. ಒತ್ತಾಯದಿಂದ ತಮ್ಮನ್ನು ಮಾವನ ಮನೆಯಿಂದ ಹೊರತಳ್ಳಿದ ಮೇಲೆ ಅವರು ರಾಜಿಯಾಗುವರು. ಆ ಒತ್ತಾಯ ಸಾಧಿಸುವುದಕ್ಕೆ ಈ ನಾಟಕವನ್ನು ಹೂಡಿದ್ದು. ಇದು ಕೇವಲ ನಾಟಕ ಎಂದೂ ಇಲ್ಲದ ಊಹೆಯನ್ನು ಕಟ್ಟಿಕೊಂಡಿದ್ದ ದೊಡ್ಡತ್ತೆ ಗಂಡನ ಮನೆಯನ್ನು ಏಕೆ ಬಿಡಬೇಕಿತ್ತು? ಅದರಿಂದಲ್ಲವೇ ಮಾವ ಸಿಟ್ಟಾಗಿ ನಮ್ಮನ್ನೆಲ್ಲ ಹೊರಡಿಸಿದ್ದು. ಹೀಗೆ ಪ್ರತಿಯೊಂದಕ್ಕೂ ಅಪಾರ್ಥ ಮಾಡಿ ಇಲ್ಲದ ಮುನಿಸನ್ನು ಅವರ ಮೇಲೆ ಕಟ್ಟಿಕೊಂಡ. ಅಂತೂ ಮಾವ ಮಡಿದು ಅವನ ಆಶ್ರಯ ತಪ್ಪಿ ತಾವು ನಿರ್ಗತಿಕರಾದೆವು ಎಂಬ ಮನಸ್ಸಿನ ಕಹಿಯು ಅವನ ಪ್ರತಿಯೊಂದು ವಿಚಾರ ಸರಣಿಯನ್ನೂ ಕಹಿಯಾಗಿಯೇ ಮಾಡಿತು. ಅಂತೂ ಮಾವನ ಮನೆಯ ಬಂಧನ ಕಡಿಯಿತು. ಕಳಂಜಿ ಮೂಲೆಗೆ ಹೋಗಿ ಬಿಡಾರ ಮಾಡಿದ್ದಾಯಿತು. ಅಲ್ಲಿ ಬೇರೂರುವುದು ಸುಲಭದ ಕೆಲಸವಾಗಲಿಲ್ಲ. ಬರಿಗೆಯಿಂದ ಹೋದವರು ಅವರು ಸೋಮನಾಥಯ್ಯನವರ ಮತ್ತು ಆಚೀಚಿನವರ ಸಹಾಯವೇನೋ ಇತ್ತು. ಸ್ವಲ್ಪ ಅಕ್ಕಿಯನ್ನು ಸಾಲ ತಂದರು. ಬರಡು ಜಾನುವಾರುಗಳನ್ನು ಕಟ್ಟಿಕೊಂಡರು. ಹೋದ ದಿನದಿಂದಲೇ ತೋಟ ಗದ್ದೆಗಳೆಂದು ಬೆವರು ಸುರಿಸತೊಡಗಿದರು. ಲಕ್ಷ್ಮಣ ಯಾರ ಮೇಲಿನದೋ ದ್ವೇಷದಿಂದ ಹಾರೆ ಪಿಕ್ಕಾಸುಗಳನ್ನು ಹಿಡಿದುಕೊಂಡು ದುಡಿಯತೊಡಗಿದ. ಆ ಕೆಲಸ ಕಠಿಣವಾಗಿತ್ತು. ದಿನಕ್ಕೊಂದು ಗಂಜಿ ಮಾತ್ರ ಪ್ರತಿಫಲವಾಗಿತ್ತು. ಆತನ ಬಾಯಿಯಿಂದ ಆಗಾಗ ಹಂಗಿನರಮನೆ ಬೇಡ ಎಂಬ ನಾಣ್ಣುಡಿಯನ್ನು ಕೇಳಿದ ತಾಯಿ ಹಾಗೆನ್ನಬಾರದು ಮಗು. ನೀನು ನಿನ್ನ ಅತ್ತೆಯ ಮೇಲೆ ಸಿಟ್ಟಾಗುವುದು ತಪ್ಪು. ನಮಗೆ ಅಲ್ಲಿ ಯಾವ ವ್ರಣವಿತ್ತು? ಅವಳಿಗೆ ಅವಳ ಮಕ್ಕಳು ಮರಿಗಳಿಲ್ಲವೇ? ನಿನ್ನ ಮಾವನ ಸಾಲಮೂಲ ಹೆಚ್ಚಿದ್ದು ನಮ್ಮ ಹೊರೆ ಹೊರಬೇಕಾದುದರಿಂದಲ್ಲವೇ? ಅದೆಲ್ಲ ಅವಳ ಕಣ್ಣಿಗೆ ಕಾಣಿಸದಿರುತ್ತದೆಯೇ? ತಮಗೆ ಕಷ್ಟ ಬಂದ ಕಾಲಕ್ಕೆ ಅದು ಅನಿಸದಿರುತ್ತದೆಯೇ? ಹಾಗೆ ನಾವು ಅಲ್ಲಿ ಇರಲಿಕ್ಕೆ ಕೂಡದು ಎಂಬ ಹಠವಿದ್ದುದಾದರೆ ನಮ್ಮನ್ನು ಓಡಿಸುವುದು ಎಷ್ಟು ಸುಲಭವಿತ್ತು. ಅವಳು ಹಾಗೆ ಮಾಡಿದಳೆ ಎಂದು ಎಷ್ಟೋ ಹೇಳುತ್ತಾಳೆ. ಹೌದು ಎಂದು ಅಸಂತೃಪ್ತಿಯಿಂದ ಲಕ್ಷ್ಮಣನ ಬಾಯಿ ಮಾತು ಹೊರಟು ಅರ್ಧದಲ್ಲಿ ನಿಂತುಬಿಡುತ್ತದೆ. ಕೊನೆಗೆ ತಾವು ಸ್ವತಂತ್ರರಾದ ಮೇಲೆ ಅದೇತಕ್ಕೆ ಎಂದು ಕೆಲಸಕ್ಕೆ ಮನಸ್ಸು ಕೊಡುತ್ತಾನೆ. ನೀರೆತ್ತುತ್ತಾನೆ. ಅಗತೆ ಮಾಡುತ್ತಾನೆ. ಸೊಪ್ಪು ತರುತ್ತಾನೆ. ಕೆಲಸಕ್ಕೆ ಎಲ್ಲರಿಗಿಂತ ಮುಂದಾಗುತ್ತಾನೆ. ಆದರೆ ಈ ಆವೇಶ ಬಹುಕಾಲ ನಿಲ್ಲುವುದಿಲ್ಲ. ಸೋದರಮಾವನ ದಾರುಣ ಚಿತ್ರ ಒಮ್ಮೊಮ್ಮೆ ನೆನೆದನೆಂದರೆ ಮನಸ್ಸು ಏನೇನೋ ಆಗಿಬಿಡುತ್ತದೆ. ಅದರಲ್ಲೂ ಮಾವ 3 ದಿನ ಕಾಲ ಬೇನೆ ಬಿದ್ದು ಬಾಯಿ ಬಿಡಲಾರದೆ ಒದ್ದಾಡುತ್ತಿದ್ದರಲ್ಲ. ಏನು ಹೇಳಬೇಕೆಂದು ಬಯಸುತ್ತಿದ್ದರು. ಅವರ ಆಸೆ ಏನು ಉಳಿದು ಹೋಯಿತು ಎಂಬ ವಿಚಾರ ಯೋಚಿಸುತ್ತಲೇ ಇದ್ದಾನೆ. ಉತ್ತರ ಬಾರದ್ದಕ್ಕೆ ತನ್ನದೇ ಉತ್ತರ ಕಲ್ಪಿಸುತ್ತಾನೆ. ತಾವು ಗಂಗೆಯ ಮನೆಯನ್ನು ಬಿಡುವ ವೇಳೆಗೆ ಅವಳು ಆ ಮನೆಯನ್ನು ಬಿಡುತ್ತಾಳೆಂಬುದು ಅವನಿಗೆ ಗೊತ್ತಿರಲಿಲ್ಲ. ಅದನ್ನು ಬಲ್ಲವರು ಸೋಮನಾಥಯ್ಯ ಒಬ್ಬರೇ. ಈ ದುಃಖದ ಗೊಂದಲದಲ್ಲಿ ಅದು ಒಂದು ಏಕೆ ಎಂದು ಅವರು ಹೇಳಿರಲಿಲ್ಲ. 8-10 ದಿನಗಳ ಮೇಲೆ ಹೇಳಿ ತಂಗಿಯನ್ನು ಸಮಾಧಾನಪಡಿಸಿ ಆಮೇಲೆ ಅವರನ್ನು ತಮ್ಮ ಮನೆಗೆ ಕರೆದೊಯ್ದರು. ಹಾಗೆ ಹೊರಡುವ ಮೊದಲು ವೆಂಕಮ್ಮನ ಮನೆಗೂ ಆ ಸುದ್ದಿ ಹೋಯಿತು. ಲಕ್ಷ್ಮಣನಿಗೆ ಹಾಗೇಕೆ ಆಯಿತು ಎಂಬ ಸಂಗತಿಯೂ ಗೊತ್ತಾಯಿತು. ತಡೆಯಲಾರದ ಮನಸ್ಸಿನಿಂದ ಆತ ತಾಯಿಗೂ ಹೇಳದೆ ಅಲ್ಲಿಗೆ ಧಾವಿಸಿದ. ಪಶ್ಚಾತ್ತಾಪದಿಂದ ಅವನ ಎದೆ ಬೇಯುತ್ತಿತ್ತು. ಈ ತನಕ ತನ್ನ ಊಹೆಗಳು ದುಷ್ಟ ತೀರ್ಮಾನಕ್ಕೆ ಬಂದ ಬಗ್ಗೆ ಮನಸ್ಸು ವ್ಯಾಕುಲಗೊಂಡಿತು. ಹೋದವನೇ ಅತ್ತೆಯ ಕಾಲಿಗೆ ಅಡ್ಡಬಿದ್ದು, ಅತ್ತೆ, ನಾನು ಮೂರ್ಖ, ನಿಮ್ಮ ವಿಷಯ ತಪ್ಪಾಗಿ ತಿಳಿದಿದ್ದೆ. ನಿಮ್ಮ ಮಕ್ಕಳ ವಿಷಯದಲ್ಲೂ ಹಾಗೆ, ಕ್ಷಮಿಸಿ ಎಂದು ಅತ್ತ ಅವಳ ವಿಚಾರದಲ್ಲಿ ತಾನು ತಿಳಿದ ತಪ್ಪೆಲ್ಲವನ್ನೂ ಅಪರಾಧಿಯಂತೆ ಹೇಳಿಕೊಂಡ. ನಾನು ಇದೆಲ್ಲ ಮಾವನ ಮನೆಯಿಂದ ನಮ್ಮನ್ನು ಹೊರಡಿಸುವುದಕ್ಕೆ ಮಾಡಿದ ಉಪಾಯ ಎಂದು ತಿಳಿದಿದ್ದೆ ಎಂದು ಪಶ್ಚಾತ್ತಾಪ ವ್ಯಕ್ತಮಾಡಿದ. ಕೊನೆಗೆ ಪ್ರತಿ ಕಾಣಿಕೆ ಸಲ್ಲಿಸುವವನಂತೆ, ಅತ್ತೆ, ಮಾವ ಕೊಟ್ಟ ಅನ್ನದ ಋಣ ನಾನು ಮರೆಯಲಾರೆ. ನೀವು ಸಾಕಿದ್ದನ್ನೂ ಮರೆಯುವುದಿಲ್ಲ. ನಿಮ್ಮನ್ನು ಯಾರು ಈ ಅವಸ್ಥೆಗೆ ತಂದರೋ ಅವರನ್ನೂ ಮರೆಯುವುದಿಲ್ಲ. ಅಡ್ಡಗದ್ದೆಯವ ನಲ್ಲವೇ ನಿಮ್ಮನ್ನು ಇಲ್ಲಿಂದಲೂ ಓಡಿಸಿದ್ದು. ಮೂಢಡ್ಕದಿಂದ ಓಡಿಸಿ ತೃಪ್ತಿ ಬಾರದೆ ಈ ಜಾಗವನ್ನು ಕೊಂಡು ನಿಮ್ಮನ್ನು ಹೊರಡಿಸುವ ಹಂಚಿಕೆ ಮಾಡಿದನಲ್ಲ.
ಆಗಲಿ, ಇಲ್ಲಿಗೂ ಬರಲಿ. ಅವನಿಗೇನೆ ಈ ನೆಲ ಶಾಶ್ವತವಾಗಲಿ. ಈ ಲೋಕದಲ್ಲಿ ಇನ್ನಾರೂ ಬದುಕಬಾರದು. ತಾನೊಬ್ಬನೇ ಆಸ್ತಿಮನೆ ಮಾಡಿಕೊಂಡು ಬದುಕುತ್ತೇನೆಂದಲ್ಲವೇ ಅವನ ತಿಳುವಳಿಕೆ. ಬದುಕಲಿ, ಎಷ್ಟು ದಿನ ಬದುಕುತ್ತಾನೋ ಬದುಕಲಿ ಎಂದು ಆಸ್ಫೋಟಗೊಂಡ. ಅವನ ಈ ರೋಷಕ್ಕೆ ಗಂಗೆಯ ಮಗ ಗೋಪಾಲನು ಪುಟಕೊಟ್ಟ. ಅಪ್ಪನ ಮೇಲಿನ ದ್ವೇಷ ತೀರಿಸಿಕೊಂಡು ತೃಪ್ತಿ ಬಾರದೆ ಕೈಲಾಗದೆ ನಮ್ಮ ಮೇಲೆಯೂ ಈ ಆಟ ಹೂಡಿದರು. ಅದರಿಂದೇನು ಕೀರ್ತಿ ತಾರೋ ಸಂಪಾದಿಸಲಿ. ಈ ಪುಣ್ಯ ಅವರಿಗೆ ನಾಳೆ ಚಕ್ರಬಡ್ಡಿಯಿಂದ ಸಿಕ್ಕೀತು ಎಂದ ಗೋಪಾಲ. ಲಕ್ಷಣ ಅಲ್ಲಿಂದ ಕಳಂಜಿಮೂಲೆಗೆ ಹೋದ. ತಿರುಗಿ ಬಂದು ಅವರು ಮನೆ ಬಿಡುವ ದಿನ ಸಾಮಾನು ಸಾಗಿಸುವುದರಲ್ಲಿ ನೆರವಾದ ಅವರ ಜತೆಗೆ ಸೋಮನಾಥಯ್ಯನವರ ಮನೆಯ ಗದ್ದೆಯ ತನಕವೂ ಹೋಗಿದ್ದ. ಅದಕ್ಕೂ ಮುಂದೆ ಮಾತ್ರ ಕಾಲಿರಿಸಲಿಲ್ಲ, ಮರಳಿಬಿಟ್ಟ. ಸಡ್ಡುಗ ಹಿರಣ್ಯನ ಮರಣವಾರ್ತೆ 4 ದಿನಗಳಲ್ಲಿ ಸುಬ್ರಾಯರ ಕಿವಿಯನ್ನು ಸೇರಿತು. ಆತ ಸಾಯುವ ದಿನ ಅವರು ವಿಟ್ಲದಲ್ಲಿಯೇ ಇದ್ದರಂತೆ. ತಮ್ಮ ಕೆಲಸಕ್ಕಾಗಿ ಹೋದುದರಿಂದ ಸುದ್ದಿ ತಿಳಿಯಲು ತಡವಾಯಿತು. ಮನೆಯಲ್ಲೊಂದು ದಿನ ಮಗನನ್ನು ಕರೆದು, ಶಂಕರ, ನಿನ್ನ ಚಿಕ್ಕಪ್ಪ ಸತ್ತರಂತಲ್ಲ, ಯಾವ ದಿನ ಗೊತ್ತೇ ಎಂದು ಕೇಳಿದರು.